ಇನ್ನು ಜಮ್ಮುವಿನ ಶ್ರೀನಗರದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಆತಂಕ ಮನೆ ಮಾಡಿದೆ. ಭಯದಲ್ಲೇ ಖರೀದಿಯ ಭರಾಟೆಯಲ್ಲಿ ಜನ ಬ್ಯುಸಿ ಆಗಿದ್ದಾರೆ ಅಂತ ಹೇಳಿದ್ರೆ ಇಂಥ ಪರಿಸ್ಥಿತಿ ಮುಂದುವರೆದ್ರೆ ಏನು ಅನ್ನೋ ಚಿಂತೆ ಅಲ್ಲಿಯ ಜನರನ್ನ ಕಾಡ್ತಾ ಇದೆ ಅನ್ಸುತ್ತೆ. ಬಟ್ಟೆ, ಹಣ್ಣು, ತರಕಾರಿ ಇವುಗಳನ್ನೆಲ್ಲ ಖರೀದಿ ಮಾಡ್ತಾ ಇದ್ದಾರೆ ಅಲ್ಲಿಯ ಜನ. ಶೆಲ್ ದಾಳಿಯಿಂದ ಆತಂಕಕ್ಕೊಳಗಾಗಿರುವಂತಹ ಜನರು, ನಾಗರಿಕರಿಗೆ ಎಚ್ಚರವಾಗಿರಬೇಕು ಅಂತ ಸರ್ಕಾರ ಕೂಡ ಸೂಚನೆಯನ್ನ ಕೊಟ್ಟಿದೆ. ಜಮ್ಮುವಿನ ಶ್ರೀನಗರದಲ್ಲಿ ಕ್ಷಣ ಕ್ಷಣಕ್ಕೂ ಆತಂಕ ಹೆಚ್ಚಾಗ್ತಾ ಇದೆ. ಜನ ಭಯಭೀತರಾಗಿದ್ದಾರೆ. ಈ ನಡುವೆ ತಮ್ಮ ಅಗತ್ಯ ವಸ್ತುಗಳ ಖರೀದಿಯನ್ನ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಲ್ಲ, ಜನರ ಓಡಾಟ ತುಂಬಾ ಕಡಿಮೆ ಇದೆ ಶ್ರೀನಗರದ ರಸ್ತೆಗಳು. ನಮ್ಮ ಪ್ರತಿನಿಧಿ ಹರೀಶ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶ್ರೀನಗರದಿಂದಲೇ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇರೋ ಹಾಗೆ ಜನಸಂಚಾರ ಬಹಳ ಕಡಿಮೆ ಇದೆ. ಈ ನಡುವೆನೂ ಕೂಡ ಅಗತ್ಯ ವಸ್ತುಗಳ ಖರೀದಿನ ಯಾವ ರೀತಿಯಾಗಿ ಕಂಡು ಬರ್ತಾ ಇದೆ ಸ್ಟ್ರೀಟ್? ಹೌದು ಚೈತ್ರ, ಪಾಕಿಸ್ತಾನ ಹಾಗೂ ಭಾರತದ ಮಧ್ಯೆ ಕದನ ವಿರಾಮ ಘೋಷಣೆ ಆಗಿದೆ. ಕದನ ವಿರಾಮ ಘೋಷಣೆ ಆಗಿದ್ರು ಕೂಡ ಪಾಕಿಸ್ತಾನ ನಿನ್ನೆ ಸಂಜೆ ದಾಳಿಯನ್ನ ಮಾಡಿತ್ತು. 10 ಗಂಟೆಯ ನಂತರ, ರಾತ್ರಿ 10 ಗಂಟೆಯ ನಂತರ ಯಾವುದೇ ರೀತಿಯಂತ ದಾಳಿಗಳಾಗಿಲ್ಲ. ಗಡಿಯಲ್ಲಾಗಿರ್ಬೋದು, ನಗರದಲ್ಲೂ ಕೂಡ ಯಾವುದೇ ರೀತಿಯಂತ ದಾಳಿ ಆಗಿಲ್ಲ. ಒಂದು ರೀತಿಯಾಗಿ ಕದನ ವಿರಾಮ ಮುಂದುವರಿದಿರುವಂಥದ್ದು. ಆದರೆ ಇವತ್ತು ಸಂಜೆ ಏನಾಗುತ್ತೋ ಏನು ಅನ್ನುವಂತಹ ಭಯ. ಯಾಕೆಂತಂದ್ರೆ ಸಂಜೆ ಆಗ್ತಿದ್ದಾಗೆ ಪಾಕಿಸ್ತಾನಿ ಸೈನಿಕರು ಗ್ರೆನೇಡ್ ದಾಳಿಯನ್ನ ಮಾಡ್ತಾರೆ, ಮಿಸೈಲ್ ದಾಳಿಯನ್ನ ಮಾಡ್ತಾರೆ. ಹಾಗಾಗಿ ಕದನ ವಿರಾಮವನ್ನ ಪದೇ ಪದೇ ಪಾಕಿಸ್ತಾನವನ್ನ ಉಲ್ಲಂಘಿಸಿರುವಂತಹದ್ದು. ಮತ್ತೆ ಪಾಕಿಸ್ತಾನ ಕುತಂತ್ರದಿಂದ ಈ ರೀತಿಯಾದಂಥ ಕದನ ವಿರಾಮವನ್ನು ಉಲ್ಲಂಘಿಸಿ ದಾಳಿಯನ್ನ ಮಾಡ್ತಾ ಇದೆ. ಮುಖ್ಯವಾಗಿ ನಾನೀಗ ಜಮ್ಮು ನಗರದಲ್ಲಿದ್ದೇನೆ. ಜಮ್ಮು ನಗರದ ಪ್ರಮುಖ ಏರಿಯಾ ಗಾಂಧಿ ನಗರದಲ್ಲಿದ್ದೇನೆ. ಇಲ್ಲಿಯ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನ ತೋರಿಸುವಂತ ಪ್ರಯತ್ನ ನೋಡ್ತಾ ಇರಬಹುದು. ಇದು ಜಮ್ಮುವಿನ ಗಾಂಧಿನಗರ ಏರಿಯಾ, ಅತ್ಯಂತ ಹೆಚ್ಚಿನ ಜನರು ಸೇರುವಂತಹ ಒಂದು ಪ್ರದೇಶ. ಇವತ್ತು ಭಾನುವಾರ ಕೂಡ. ಇನ್ನು ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಕದನ ವಿರಾಮ ಘೋಷಣೆ ಆಗಿದೆ. ಕದನ ವಿರಾಮ ಘೋಷಣೆಯಾದ ಬಳಿಕ ಜನರು ಹೊರಗಡೆ ಬರ್ತಾ ಇದ್ದಾರೆ, ಖರೀದಿಯನ್ನ ಮಾಡಲಿಕ್ಕೆ ಜನರು ಹೊರಗಡೆ ಬರ್ತಾ ಇದ್ದಾರೆ. ಬಹುಮುಖ್ಯವಾಗಿ ಇವತ್ತು ಭಾನುವಾರ ಆಗಿರೋದ್ರಿಂದ ಕೆಲವು ಅಂಗಡಿಗಳು ಕೂಡ ಓಪನ್ ಆಗಿಲ್ಲ. ಮತ್ತೆ ವೈನ್ ಶಾಪ್ಗಳು ಓಪನ್ ಆಗಿದೆ, ಜೊತೆಗೆ ಸ್ಟೇಷನರಿಗಳು ಓಪನ್ ಆಗಿದೆ, ತರಕಾರಿ ಅಂಗಡಿಗಳು ಓಪನ್ ಆಗಿದೆ. ದಿನನಿತ್ಯ ಕೊಂಡ್ಕೊಳ್ಳುವಂತಹ ಏನು ವಸ್ತುಗಳಿದೆ ಆ ಅಂಗಡಿಗಳೆಲ್ಲವೂ ಕೂಡ ಓಪನ್ ಆಗಿರುವಂತಹದ್ದು. ಜೊತೆಗೆ ಜನರು ನಾರ್ಮಲ್ ಆಗ್ತಾ ಇದ್ದಾರೆ. ಕಳೆದ ಒಂದು ವಾರದಿಂದ ಜನರು ಭಯಭೀತಿಯಿಂದ ಬದುಕ್ತಾ ಇದ್ರು. ಜಮ್ಮು ನಗರದ ಮೇಲೆ ಮಿಸೈಲ್ ಅಟ್ಯಾಕ್ ಆಗಿತ್ತು. ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಅದೇ ರೀತಿ, ಗಡಿ ಭಾಗದ ಪ್ರದೇಶದಲ್ಲೂ ಕೂಡ ಅದೇ ರೀತಿಯಾದಂಥ ವಾತಾವರಣ ಇತ್ತು. ಈಗ ಜಮ್ಮು ನಗರದಲ್ಲೂ ಕೂಡ ಜನರು ನಾರ್ಮಲ್ ಆಗ್ತಾ ಇದ್ದಾರೆ, ಭಯ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಆದರೆ ಇವತ್ತು ಸಂಜೆ ಏನಾಗುತ್ತೆ ಅನ್ನುವಂಥದ್ದು ಕೂಡ ಆತಂಕದಲ್ಲಿದೆ. ಯಾಕಂದ್ರೆ ಪ್ರತಿ ಸಂಜೆ ಆಗ್ತಿದ್ದ ಹಾಗೆ ದಾಳಿಗಳಾಗುತ್ತೆ, ಮಿಸೈಲ್ ದಾಳಿಗಳಾಗುತ್ತೆ, ಬೆಂಕಿಯ ಉಂಡೆಗಳು ಪಾಕಿಸ್ತಾನದಿಂದ ಈ ಕಡೆ ಬರ್ತಾ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಜನರು ಕೂಡ ಭಯಭೀತ ಆಗ್ತಾ ಇರ್ತಾರೆ. ಈಗ ಸ್ವಲ್ಪ ನಾರ್ಮಲ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಜನರು ಹೊರಗಡೆ ಬರ್ತಾ ಇದ್ದಾರೆ, ಖರೀದಿ ಮಾಡ್ಲಿಕ್ಕೆ ಜನ ಹೊರಗಡೆ ಬರ್ತಾರೆ. ನಾನೀಗ ಇಲ್ಲೊಬ್ರು ಇದ್ದಾರೆ ಜಮ್ಮುವಿನ ನಿವಾಸಿ, ಅವ್ರನ್ನ ಮಾತಾಡಿಸ್ತೀನಿ. ಅಭಿ मोहल कैसे सीज फायर हो गया, पाकिस्तान इंडिया बीच में लड़ाई खत्म होने वाला है, अभी कैसे लग रहा है आपको? अभी कोई विश्वास यकीन नहीं हो रहा, क्योंकि वो गिरदार मुल्क है, बेईमान मुल्क है। कल भी सीज फायर के बाद उसने कितना धमाका किया है, श्रीनगर किया है, रजौरी किया है, नौशहरा में किया है, कितने मिसाइलें और कितने बम दागे हैं उसने। सीज फायर के बाद में विश्वास नहीं है, विश्वास नहीं उसका। कोई कौन करेगा विश्वास? गिरदार मुल्क का कोई विश्वास करता है? उसकी जुबान ही कोई नहीं है, कभी कुछ बोलेगा कभी कुछ बोलेगा। पहलगांव में देखा आपने, बेनजायज लोगों को मारा है, बच्चों को मारा है, हमारी बहनों को, बीबियों को, बच्चों को, भाइयों को, नौजवान को मारा है। क्या उनका कसूर था? अभी सीज फायर खत्म हो रहे, आप क्या बोलना चाहते हो? सीज फायर खत्म नहीं होना चाहते? पाकिस्तान को सबक सिखाना चाहते? हम तो चाहते थे मोदी जी, अगर एक बार उसको सबक सिखाया होता तो जिंदगी भर जा तो रहता ना। एक बार आदमी को सबक सिखाया कि मेरी गलतियों का कारण यही मेरी सजा है, उसको सजा तो मिलनी चाहिए थी ना, लेकिन सजा कम मिली ना, पूरी सजा मिलनी चाहिए थी। एक बार वो दबाए में आता तो 70 साल वापस नहीं आता फिर। अच्छा, पूर्ण प्रमाण से युद्ध होना चाहिए था? हाँ, युद्ध होना चाहिए था। एक बार तो हमारी एक खुशी थी, हम युद्ध, हमें भी युद्ध में शामिल करता मोदी जी, हम सेवा मौका करते। और हमारी इच्छा थी कि हम भी पीछे चलते, फौजियों के साथ कंधे के कंधा मिला के फौजियों का साथ देते और दुश्मन को धकेलते, दुश्मन को मारते। पता चलता उसको कि हमारे हिंदुस्तान में कैसे लोग हैं, हमारा भी खून उबल रहा है। जैसे वो मिलिटेंट भेज रहे हैं, नौजवान बेनजायज लोगों को मार रहा है। क्या उन्होंने क्या बिगाड़ा? कोई किसी का, कोई कोलकाता का, कोई दिल्ली का, कोई महाराष्ट्र का, कोई यूपी बिहार का, उधर गए थे देखने के लिए, सैर करने के लिए। दूसरी बार कौन आएगा? इंडिया और पाकिस्तान के बीच बातचीत होने वाला है। हाँ, कल का मौका देखो, कल क्या होता है। अगर जो शर्त तो मोदी जी रखेंगे, अगर मान जाएगा तो ठीक है, नहीं मानेगा तो फिर सीज फायर का कोई फायदा ही कोई नहीं है। फिर तो युद्ध होएगा।
युद्ध चाहते हैं हम, एक बार हो जाए, जो रो रो बार बार मर रहे हैं फौजी। कल भी हमारे 7-8 फौजी नौजवान मार दिए हैं उन्होंने, हैं। क्या फ़ायदा है इस युद्ध का? जो रोज होना, एक बार हो जाए, जो पीछे रहेगा कुछ आदमी वो शांति से रहेंगे। हमारी तो यही से है, मोदी जी एक बार धकेल दे पाकिस्तान को, सबको सिखा दे, तो हमें बहुत खुशी है। ಚೈತ್ರ ಇವರು ಹೇಳ್ತಿರುವಂತಹದ್ದು ಯಾವುದೇ ರೀತಿಯಾದಂತಹ ಕದನ ವಿರಾಮ ಅನ್ನುವಂತಹದ್ದು ಪಾಕಿಸ್ತಾನ ಇರಲ್ಲ, ಅದು ದಾಳಿ ಮಾಡೇ ಮಾಡುತ್ತೆ. ಇದು ಇವತ್ತು ಸುಮ್ಮನಿದ್ರೆ ಇವತ್ತಲ್ಲ ನಾಳೆ ಪಾಕಿಸ್ತಾನ ದಾಳಿ ಮಾಡೇ ಮಾಡುತ್ತೆ. ಪೂರ್ಣ ಪ್ರಮಾಣದಲ್ಲಿ ಪಾಕಿಸ್ತಾನದ ವಿರುದ್ಧ ಯುದ್ಧ ಆಗಬೇಕಾಗಿತ್ತು. ಮೋದಿಯವರು ಈ ತರದ ನಿರ್ಧಾರವನ್ನ ಮಾಡಬಾರ್ದಾಗಿತ್ತು. ಮತ್ತೆ ನಾವು ಕೂಡ ಜಮ್ಮುವಿನ ನಾಗರಿಕರಾಗಿ, ಕಾಶ್ಮೀರದ ನಾಗರಿಕರಾಗಿ ನಾವು ಕೂಡ ಯುದ್ಧ ಹೋರಾಡ್ತೀವಿ, ಪಾಕಿಸ್ತಾನದ ವಿರುದ್ಧ ಹೋರಾಡ್ತೀವಿ. ಪಾಕಿಸ್ತಾನವನ್ನ ಸೋಲಿಸಿ ಅದನ್ನ ಸಂಪೂರ್ಣವಾಗಿ ನಾಶಪಡಿಸುವವರೆಗೂ ಕೂಡ ನಾವು ಹೋರಾಟ ಮಾಡ್ತೀವಿ. ಮತ್ತೆ ಉಗ್ರವಾದವನ್ನ ಸಂಪೂರ್ಣವಾಗಿ ನಾಶ ಮಾಡಬೇಕಾಗಿತ್ತು. ಮತ್ತೆ ಅವರು ಬರ್ತಾರೆ, ಇಲ್ಲಿ ದಾಳಿಯನ್ನ ಮಾಡ್ತಾರೆ, ಮತ್ತೆ ಹೋಗ್ತಾರೆ, ಮತ್ತೆ ಅದೇ ಹೋರಾಟ, ಮತ್ತೆ ಅದೇ ಕದನ ವಿರಾಮ. ಈ ರೀತಿ ಆಗಬಾರ್ದಾಗಿತ್ತು. ಒಂದು ಸಂಪೂರ್ಣ ಯುದ್ಧ ಆಗ್ಬೇಕಾಗಿತ್ತು. ಮತ್ತೆ ಮೋದಿ ಅವರ ಜೊತೆ ನಾವು ಕೂಡ ಸಾಥ್ ಕೊಡ್ತಾ ಇದ್ವಿ ಅನ್ನುವಂಥದ್ದನ್ನ ಇಲ್ಲಿನ ಜನರು ಹೇಳ್ತಾರೆ. ಮತ್ತೆ ಇಲ್ಲಿನ ಜನರು ಅಂತಲ್ಲ, ಗಡಿ ಭಾಗದ ಯಾವುದೇ ಹಳ್ಳಿಗಳಿಗೆ ಹೋದ್ರೂ ಕೂಡ ಜನರು ಹೇಳ್ತಾ ಇರುವಂತದ್ದು ಇದ್ದೆ, ಒಂದು ಸಲ ಸಂಪೂರ್ಣ ಯುದ್ಧ ಆಗೋಗ್ಬೇಕಾಗಿತ್ತು. ಹರೀಶ್ ಹಾಗೆ ಸಂಪರ್ಕದಲ್ಲಿರಿ.